ಕಾರ್ಯಕ್ರಮಕ್ಕೆ ನಾವು ಕರೆದಿರೋರೆಲ್ಲರೂ ಬಂದಿದ್ದರು. ನಮ್ಮ ಆರೋಗ್ಯ ಮಂತ್ರಿ ಮಿಸ್ಟರ್ ದಿನೇಶ್ ಗುಂಡೂರಾವ್ ಬಂದಿದ್ದರು. ನಮ್ಮ ಪಬ್ಲಿಕ್ ಟಿವಿ ಅರುಣ್ ಬೆಡಿಗೇರಿ ಅವರು ಬಂದಿದ್ದರು. ಆಮೇಲೆ ಶ್ಯಾಮಲಾ ಅಂತೇಳ್ಬಿಟ್ಟು ಸಿಂಗಾಪುರಿಂದ ಬಂದಿದ್ದರು. ಆಮೇಲೆ ಡಾಕ್ಟರ್ ಶಫೀಕ್ ಅಂತೇಳ್ಬಿಟ್ಟು ಅವ್ರದ್ದೊಂದು ದೊಡ್ಡ ಹಾಸ್ಪಿಟ್ಲ್ ಇದೆ, ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅದಲ್ಲದೆ ನಮ್ಮ ಟ್ರಸ್ಟಿಗಳು ಮತ್ತು ನಮ್ಮ ದಾನಿಗಳು ಎಲ್ಲ ಬಂದಿದ್ದರು ಸರ್. ಓಕೆ ಸರ್, ಪ್ರತಿ ವರ್ಷವೂ ಈ ಥರ ಕಾರ್ಯಕ್ರಮ ಮಾಡ್ತೀರಾ ಸರ್ ನೀವು? 15 ವರ್ಷದಿಂದಲೇ ನಾವು ಮಾಡ್ಕೊಳ್ತಾ ಬರ್ತಿದ್ವಿ. ನೀವು ನೋಡ್ತಿರ್ಬೋದು, ದಿನೇ ದಿನೇ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿಭಾವಂತರು ಕೂಡ ಎಲ್ಲ ಜಿಲ್ಲೆಗಳಿಂದ ಪ್ರತಿನಿಧಿಸ್ತಾರೆ. ಅವರ ಒಂದು ಪ್ರತಿಭೆ ಏನಿದೆ ಅವರಲ್ಲಿ, ಅದನ್ನು ನಾವು ಆಚೆಗಡೆ ತೆಗಿತಾ ಇದ್ದೀವಿ ಅಷ್ಟೇ. ಅವರು ಹಾಡಲ್ಲಿರ್ಬೋದು, ಡ್ಯಾನ್ಸಲ್ಲಿರ್ಬೋದು, ಮಿಮಿಕ್ರಿ ಇರ್ಬೋದು, ಮೋನೋ ಆ್ಯಕ್ಟಿಂಗ್ ಇರ್ಬೋದು, ದೇಶಭಕ್ತಿ ಗೀತೆ, ಭಾವಗೀತೆ, ಜಾನಪದ ಗೀತೆ ಎಲ್ಲದರಲ್ಲಿ ಕೂಡ ಅವರು ಭಾಗವಹಿಸ್ತಿದ್ದಾರೆ. ಸರ್, ಸರ್ಕಾರದ ವತಿಯಿಂದ ನಿಮ್ಗೇನಾದರೂ ನಿಮ್ಮ ಸಂಸ್ಥೆಗೆ ಅನುದಾನ ಬರುತ್ತಾ ಸರ್? ಸೊನ್ನೆ ಏನು ಕೊಡಲ್ಲ ನಮ್ಗೆ ಇದುವರೆಗೂ ಸರ್ಕಾರದಿಂದ ಏನೂ ಸಿಕ್ಕಿಲ್ಲ ಸರ್. ಒಂದು ನಯ ಪೈಸಾನೂ ಸಿಕ್ಕಿಲ್ಲ. ಮುಂದೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವೊಂದು ಆಸೆನಲ್ಲಿದ್ದೀವಿ. ಅವ್ರಿಗೆ ಅಪ್ರೋಚ್ ಮಾಡ್ತೀವಿ, ಬೇಡಿಕೆಯನ್ನು ನೀಡ್ತೀವಿ, ನೋಡ್ಬೇಕು ಏನು ಮಾಡ್ತಾರೆ ಸರ್. ಸ್ನೇಹ ದೀಪದಿಂದ ಬೇರೆ ಯಾವ್ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಸರ್? ನಮ್ಮದು ಇದು ಒಂದು ವಾರ್ಷಿಕ ಕಾರ್ಯಕ್ರಮ. ಅದಲ್ಲದೆ ನಮ್ಮದು ಪ್ರತಿ ದಿನನಿತ್ಯ ಕಾರ್ಯಕ್ರಮ ಏನಂದರೆ, ನಮಗೆ ಉಚಿತವಾಗಿ ನಾವು ಕಾಲೇಜ್ ಎಜುಕೇಷನ್ ಶಿಕ್ಷಣ ಕೊಡ್ತೀವಿ, ಆಮೇಲೆ ಶಾಲೆ ಶಿಕ್ಷಣ ಕೊಡ್ತೀವಿ. ಮತ್ತು ನಮಗೆ ಅಂಧ ಮಕ್ಕಳಿಗೆ ಒಂದು ಸ್ವಯಂ ಶಾಲೆ ಇದೆ ರಾಣಿಬೆನ್ನೂರಲ್ಲಿ. ಹಾಗೆಯೇ ರಾಣಿಬೆನ್ನೂರು ಪ್ಲಸ್ ಬ್ಯಾಂಗ್ಳೂರಲ್ಲಿ ಕಂಪ್ಯೂಟರ್ ತರಬೇತಿ ನಮ್ಮ ಸೌಂಡ್ ಮೂಲಕ ಅವರಿಗೆ ತರಬೇತಿ ಕೊಟ್ಟು ಇಂಗ್ಲೀಷ್ ಕಮ್ಯುನಿಕೇಷನ್ ನೀಡಿ ಅವ್ರಿಗೆ ಒಂದು ಉದ್ಯೋಗವನ್ನು ದೊರಕಿಸ್ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ನಮ್ಮದು ಬಂದು ಅಚಿನ್ಸ್ ರೋಡ್, ಲಿಂಗರಾಜಪುರಂ ಸರ್. ಲಿಂಗರಾಜಪುರದಲ್ಲಿದೆ. ಯಾರೇ ಒಂದು ಅಂಧ ವ್ಯಕ್ತಿ ಆಗಿರ್ಬೋದು, ಡಿಗ್ರಿ ಮುಗಿಸಿ ಮನೇಲಿದ್ದರೆ ದಯವಿಟ್ಟು ನಮ್ಮನ್ನು ಅಪ್ರೋಚ್ ಮಾಡಿ, ನಾವು ನಿಮಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತೀವಿ. ಓಕೆ ಸರ್.